ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ಪಕ್ಷದ ಮೇಲೆ ಮುನಿಸಿಕೊಂಡು ದೂರ ಉಳಿದ ಅನಂತಕುಮಾರ್ ಹೆಗಡೆ, ಪ್ರಮುಖರಿಗೆ ಆದಷ್ಟು ಬೇಗ ಸಭೆ ಕರೆಯುವಂತೆ ವಿಶ್ವೇಶ್ವರ ಹೆಗಡೆ ಒತ್ತಾಯ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಕ್ಯಾಂಪೇನ್, ಒಗ್ಗಟ್ಟಿನ ಪ್ರಚಾರ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಕಾಡ್ತಿದೆ ಜೀವ ಭಯ, ರಕ್ಷಣೆಗಾಗಿ ಪೊಲೀಸ್ ವರಿಷ್ಠ ಅಧಿಕಾರಿ ಕಚೇರಿಗೆ ಮೊರೆ. 3 ವರ್ಷ ಪ್ರೀತಿಸಿ ಮದುವೆ ಆಗಿರುವ ಲವ್ ಬರ್ಡ್. ಮೂಟೆ ಬಂಗಾರ, ಕೆಜಿಗಟ್ಟಲೆ ಬೆಳ್ಳಿ, ಇದು ಕುಬೇರನ ಸಾಮ್ರಾಜ್ಯ. ಒಬ್ಬ ವ್ಯಕ್ತಿಯ ಮನೆಯಲ್ಲಿ ದಾಖಲೆ ಇಲ್ಲದೆ ಭಾರೀ ಸಂಪತ್ತು ಪತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ರಂಜಿತ್ ಕುಮಾರ್ ಖುದ್ದಾಗಿ ಭೇಟಿ. ಲೋಕಸಭೆ ಚುನಾವಣೆ ಹಿನ್ನೆಲೆ ರೋಡ್ ಶೋ ಹಮ್ಮಿಕೊಂಡಿದ್ದ ಮೋದಿ ಕಾಣುವ ತವಕದಲ್ಲಿ ಕಿಕ್ಕೇರಿದು ಸೇರಿದ ಜನ. ರೋಡ್ ಶೋ ವೇಳೆ ಜನರಿಂದ ವೇದಿಕೆ ಕುಸಿದು ಹಲವರಿಗೆ ಗಾಯ. ಪಾಕ್ ಕಪಟ ನಾಟಕದ ಮಾತಿಗೆ ವಿದೇಶಾಂಗ ಸಚಿವ ಜೈಶಂಕರ್ ತೀವ್ರ ಆಕ್ರೋಶ. ಗಾರ್ಡಿಯನ್ ವರದಿ ಉಲ್ಲಂಘಿಸಿ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ಕೊಟ್ಟ ಭಾರತದ ಹೇಳಿಕೆ ಪ್ರಚೋದನಕಾರಿ ಆಗಿದೆ ಎಂದು ಖ್ಯಾತಿ ತೆಗೆದ ಪಾಕಿಸ್ತಾನ. ಮೋದಿ ಪ್ರಧಾನಿಯಾಗಲೆಂದು ಅಭಿಮಾನಿಯ ಬೆರಳಹರಕೆ. ಕಾರವಾರದ ಅರುಣ್ ವರ್ಣೇಕರ್ ಮೋದಿಯ ಅಪ್ಪಟ ಫ್ಯಾನ್. 2019ರಲ್ಲೂ ಮೋದಿ ಗೆಲುವಿಗೆ ಬೆರಳು ಅರ್ಪಿಸಿದ ಅಭಿಮಾನಿ. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ 5 ವಿಕೆಟ್ ನಷ್ಟಕ್ಕೆ 163 ರನ್. 100ರ ಗಡಿ ದಾಟುವಷ್ಟರಲ್ಲೇ 7 ವಿಕೆಟ್ ಕಳೆದುಕೊಂಡ ಗುಜರಾತ್ ಟೈಟನ್ಸ್. ರಾಹುಲ್ ತಂಡಕ್ಕೆ ಐಪಿಎಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನ. ಬೀದರ್ನಲ್ಲಿ ರಸ್ತೆಯಲ್ಲೇ ದಗದಗನೆ ಹೊತ್ತಿ ಉರಿದ ಕಾರು. ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಕಾರಿನಲ್ಲಿದ್ದವರು ಕೆಳಗಿಳಿದು ಅಪಾಯದಿಂದ ಪಾರು. ಕುಮಾರಸ್ವಾಮಿ ಅವರು ವ್ಯಂಗ್ಯ ಮಾಡಿದ್ದು ಬಹಳ ಸಂತೋಷ ಎಂದ ಡಿಕೆಎಸ್. ಶಿವಕುಮಾರ್ ಅವರೇ ಕೈಲಾಗದೆ ಮೈಪರಿಚಿಕೊಳ್ಳುವುದು ಎಂದರೆ ಇದೆ. ಕಟ್ಟುಕತೆ ಕಟ್ಟಿದ್ದೀರಿ, ಎಷ್ಟಾದರೂ ನೀವು ಸುಳ್ಳು ಫ್ಯಾಕ್ಟರಿಯ ಮೇಟಿ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗಿ ಹೋಗುತ್ತದೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ರಣತಂತ್ರ ರೂಪಿಸಿದ ಬಿವೈ ವಿಜಯೇಂದ್ರ. ಕೆಎಸ್ ಈಶ್ವರಪ್ಪ ಅವರಿಗೆ ಇನ್ನೂ ಕಾಲ ಮಿಂಚಿಲ್ಲ, ಕೈ ಜೋಡಿಸಿ ಎಂದು ಮನವಿ. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆಯ ಬದುಕಿನ ವಿಷಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.